ಇದ್ರಲ್ಲಿ ಏನ್ ಬರ್ತಿದೆ ಗೊತ್ತಾ? ಏನು? ನಾನು ಡೈಲಿ ಕರೆಕ್ಟ್ ಆಗಿ ಹೋಮ್ವರ್ಕ್ ಮಾಡ್ತೀನಂತೆ, ಡೈಲಿ ಕರೆಕ್ಟ್ ಆಗಿ ಸ್ಕೂಲ್ ಹೋಗ್ತೀನಂತೆ, ಇವೆಲ್ಲ ನೀನ್ ನೋಡಿ ಸೈನ್ ಮಾಡ್ಬೇಕಂತೆ. ನಿಮ್ಮ ಅಪ್ಪನ ಸೈನ್ ಮಾಡಕ್ ಬರಲ್ವಲ್ಲ? ನಿಮ್ ಹೆಸರು ಶಿವಣ್ಣ ತಾನೆ? ಹೌದು ಸರ್. ಬನ್ನಿ ನಾನ್ ಕಲಿಸ್ತೀನಿ. ಶಿವಣ್ಣ ಇದೇ ನಿಮ್ಮ ಹೆಸರು? ಇದಾ ನನ್ನ ಹೆಸರು? ಅಕ್ಷರಗಳೆಲ್ಲ ಎಷ್ಟು ಮುದ್ದು ಮುದ್ದಾಗಿವೆ. ಇದನ್ನ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಎದ್ದು ನನ್ನ ಡೈಲಿ ರಿಪೋರ್ಟಿಗೆ ಸೈನ್ ಹಾಕ್ತೀರಾ? ಸರಿ ಸರ್. ಓಕೆ ಸರ್. ಗುಡ್ ಬಾಯ್. ನಾನು ಊಟ ಮಾಡ್ಕೊಂಡ್ ಬರ್ತೀನಿ. ಹೆಂಗೆ? ಸೂಪರ್. ಓ ಶಿವಣ್ಣ, ಎಸ್. ಹೆಬ್ಬೆಟ್ ತೊತ್ತಿ ಸಂಬಳ ತಗೋ. ಹೆಬ್ಬೆಟ್ಟ? ಇನ್ಮೇಲೆ ಹೆಬ್ಬೆಟ್ಟಿನ ಶಿವಣ್ಣ ಅಲ್ಲ, ಸಿಗ್ನೇಚರ್ ಶಿವಣ್ಣ. ಈ ಏ ಶಿವಣ್ಣ, ನೀನ್ ಸೈನ್ ಮಾಡೋದ್ ನೋಡಿ ತುಂಬಾ ಸಂತೋಷ ಆಯ್ತು. ಆದ್ರೆ ಇನ್ನೊಬ್ರು ವೋಚರ್ನು ಸೈನ್ ಮಾಡೋದು ತಪ್ಪಲ್ವಾ? ಸೈನ್ ಮಾಡಕ್ ಕಲ್ತಾಗ್ಲಿಂದ ಸೈನ್ ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ ಯಜಮಾನ್ರೆ. ಹೌದೌದು. ಮೇವ್ ಕಾಣ ದನ ಕಂಡವ್ರ ಬಣವಿಗೆ ನುಗ್ಬಿಟ್ವಂತೆ, ಹಂಗ ನೀನು ತಗೋ. 2 2 2 3 4 2 4 ದಾರಿ. ನೋಡಿದ್ರ ಪ್ರಜೆಗಳೇ, ಶಿವಣ್ಣ ಅನ್ನೋ 3 ಅಕ್ಷರ ಕಲ್ತಿದ್ದಕ್ಕೆ 38 ಪೆನ್ ಇಟ್ಕೊಂಡ್ಬಿಟ್ಟವನೆ. ಇನ್ನೇನಾದ್ರೂ ಫುಲ್ಲು ಸೆಂಟೆನ್ಸ್ ಬರೆಯಕ್ ಕಲ್ತ್ಕೊಂಡ್ಬಿಟ್ಟಿದ್ರೆ ಪೆನ್ಗಳನ್ನ ಎಲ್ಲೆಲ್ಲಿ ಇಟ್ಕೊಂತಿದ್ನೋ ಏನೋ. ಆಹಾ ಅಣ್ಣ, ಇದೇನಣ್ಣ ಎಲ್ಲ ಸೀರೆಗಳ ಮೇಲೆ ಶಿವಣ್ಣ ಶಿವಣ್ಣ ಅಂತ ಆಟೋಗ್ರಾಫ್ ಗೀಸ್ತಾ ಇದ್ದೀರಾ? ಇದು ಕಾಂಚೀಪುರಂ ಸೀರೆ, ಶಿವಣ್ಣ ಸೀರೆ ಅಲ್ಲ. ಏನ್ ಮಾಡೋದು ಬ್ರದರ್, ನಮ್ದೀಗ ಎಜುಕೇಶನಲ್ ಫ್ಯಾಮಿಲಿ ಆಗೋಯ್ತು. 3 ಅಕ್ಷರ ಕಲ್ತಿದ್ದಕ್ಕೆ ನಿಮ್ದು ಎಜುಕೇಶನಲ್ ಫ್ಯಾಮಿಲಿ ಆಗೋಗ್ಬಿಡ್ತಾ? ಎಸ್ ಎಸ್ ಎಸ್. ಅಯ್ಯೋ ಅದು 3. ಶಿವಣ್ಣ 3 ಅಕ್ಷರ ಬರೆದ್ರು ಕಲ್ಲಲ್ಲಿ ಕೆತ್ತಿರೋ ತರ ಇದೆ. ನನಗ್ ಬರೆಯೋದನ್ನ ಕಲಿಸ್ಕೊಟ್ಟವ್ರು ಯಾರು ಗೊತ್ತಾ? ಯಾರು? ಡಾಕ್ಟರ್ ರಾಧಾಕೃಷ್ಣ ಅವರ? ನನ್ ಮಗ ಮುತ್ತು ಕಣ. ಎಲ್ಲಾ ಮಕ್ಕಳಿಗೂ ಅವ್ರ ಅಪ್ಪ ಅಮ್ಮ ಓದೋದ್ ಬರೆಯೋದನ್ನ ಹೇಳ್ಕೊಡ್ತಾರೆ, ಆದ್ರೆ ನನಗೆ ಬರೆಯೋದನ್ನ ನನ್ ಮಗ ಹೇಳ್ಕೊಟ್ಟ. ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇದಕ್ಕೆಲ್ಲ ಕಾರಣ ನೀವೇ. ನಿಮ್ಗೆ ಏನೋ ಒಂದು ಪ್ರೆಸೆಂಟೇಶನ್ ಕೊಡ್ಬೇಕು ಅನ್ಸುತ್ತೆ. ಹೌದಾ? ನನ್ ಮದ್ವೆ ಕೊಟ್ರೆ ಆಯ್ತು. ಮದ್ವೆನಾ? ಇದೇನ್ರಿ ಈಗ ಹೇಳ್ತಿದ್ದೀರಾ? ಮೊದ್ಲೇ ಹೇಳಿದ್ರೆ ತಾವ್ ಏನ್ ಮಾಡ್ತಿದ್ರು? ಏನೋ ಮಾಡ್ತಿದ್ದೆ. ಅದು ಬೇಡ ಅಂತಾನೆ ಈಗ ಹೇಳಿದ್ದು. ಮೇಡಮ್, ಲವ್ ಮ್ಯಾರೇಜಾ? ಆಗ್ಲಿ. ನೀವ್ ಹೇಗ್ ಕಂಡಿಡಿದ್ರಿ? ಮಕ್ಕ ನೋಡಿದ್ರೆ ಗೊತ್ತಾಗಲ್ವಾ? ಅದಕ್ಕೇನು ಪೊಲೀಸ್ ದಾಖಲಿಸಿ CBI ತನಿಖೆನ ಮಾಡ್ಬೇಕು. ಅಲ್ಲ, ಈ ಮದ್ವೆಗೆ ಗಂಡ್ ಕಡೆ ಒಪ್ಪಿದ್ದಾರೆ, ಆದ್ರೆ ನನ್ ಪರವಾಗಿ ಮಾತಾಡೋರು ನನ್ನವರು ಅಂತ ಯಾರಿದ್ದಾರೆ? ನಾವಿದೀವಲ್ಲ. ನೀವು ನಮ್ಗೆ ಎಷ್ಟು ಸಹಾಯ ಮಾಡಿದಿರಾ? ನಿಮ್ ಮದುವೆ ಚಪ್ಪರ ಹಾಕೋದು, ಊಟ ಹಾಕೋದು ಎಲ್ಲ ನಮ್ ಕೆಲ್ಸ. ಬುಗುರಿ ತರ ಸುತ್ತಾಡ್ತೀನಿ. ಬುಗುರಿ ತರ ಸುತ್ತಾ ಇದ್ರೆ ಮದ್ವೆ ಕೆಲಸ ಯಾರು ಮಾಡೋದು? ನೀನು. ಓಕೆ,